ವೀಕ್ಷಕರೇ, ಹೋಳಿ ಹಬ್ಬ ಅನ್ನೋದು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ರಿಗೂ ಕೂಡ ಉತ್ಸಾಹ ತುಂಬುವಂತ ಹಬ್ಬ. ಈ ರಂಗಿನಾಟದ ನಂತರ ಅಭ್ಯಂಜನ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮನೆಗಳಲ್ಲಿ ವಿಶೇಷವಾಗಿ ತಯಾರಾದಂತ ಊಟವನ್ನ ಮಾಡ್ತಾರೆ. ಕೆಲವು ಕಡೆ ಈ ದಿವಸ 10 ತಲೆಯ ರಾವಣನ ಮೂರ್ತಿಯನ್ನ ತಯಾರು ಮಾಡಿ ಅದಕ್ಕೆ ಹಳೆ ಬಟ್ಟೆಗಳನ್ನ ಹಾಕಿ ಈ ಲಂಕೇಶನನ್ನ ಸುಡೋದು ವಾಡಿಕೆ. ಇದು ಅವರ ಕಾಮದಹನದ ಹಬ್ಬ. ಈ ಒಂದು ಹಬ್ಬ ಪೌರಾಣಿಕ ಹಾಗೂ ಸಂಭ್ರಮದ ಭಾಗವಾಗಿದ್ರೂ ಕೂಡ ಇತ್ತೀಚೆಗೆ ಹೋಳಿ ಹಬ್ಬದ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ. ಇವತ್ತು ಅಂಥವದ್ದೇ ಒಂದು ಪ್ರಕರಣವನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಅವತ್ತು ಗೋವಾದ ಬೀಚಲ್ಲಿ ಆಗಿದ್ದು ಬಣ್ಣದ ಬದಲು ರಕ್ತದ ಓಕುಳಿ ನಡೆದಿತ್ತು. ವೀಕ್ಷಕರೇ, ಅದು 2017 ಮಾರ್ಚ್ 14ನೇ ತಾರೀಕು. ಹೋಳಿಯ ಮರುದಿನ ಮುಂಜಾನೆ ಜಾನ್ ಎಂಬ ಒಬ್ಬ ರೈತ ಬೆಳ್ಳಂ ಬೆಳಿಗ್ಗೆ ನೀರುಣಿಸೋದಿಕ್ಕೆ ಗೋವಾದ ಪಾಮ್ ಬೀಚ್ ಬಳಿಯ ತನ್ನ ಜಮೀನಿಗೆ ಹೊರಟಿದ್ದ. ಅವನು ಜಮೀನಿಗೆ ಬಂದ ತಕ್ಷಣ ಬಹಳಷ್ಟು ನೊಣಗಳು ಝೇಂಕರಿಸುವಂತ ಶಬ್ದವನ್ನ ಕೇಳಿದ್ದ. ಸಾವಿರಾರು ನೊಣಗಳು ಒಂದೇ ಕಡೆ ಒಟ್ಕೂಡೋದನ್ನ ಅವನು ನೋಡಿದ್ದ. ಬಹುಶಃ ಅಲ್ಲಿ ಯಾವುದೋ ಪ್ರಾಣಿ ಸತ್ತಿರಬಹುದು ಅಂತ ಅವನು ಭಾವಿಸಿದ್ದ. ಆದ್ರೆ ಸ್ವಲ್ಪ ಹತ್ರ ಹೋಗಿ ನೋಡಿದಾಗ ಪ್ರಾಣಿಯ ಬದಲು ಅಲ್ಲಿ ಯುವತಿಯೊಬ್ಬಳ ಶವ ಬಿದ್ದಿರೋದು ಆತನಿಗೆ ಕಾಣಿಸಿತ್ತು. ಗಾಬರಿಯಾದಂತ ಆ ರೈತ ತಕ್ಷಣ ಪೊಲೀಸರಿಗೆ ಫೋನ್ ಅನ್ನ ಹಚ್ಚಿದ್ದ. ಆ ಯುವತಿ ನೋಡೋದಕ್ಕೆ ಭಾರತೀಯಳಂತೆ ಕಾಣ್ತಾ ಇರಲಿಲ್ಲ. 25 ರಿಂದ 30 ವರ್ಷ ವಯಸ್ಸಿನ ವಿದೇಶಿ ಮಹಿಳೆ ತರ ಆಕೆ ಕಾಣ್ತಾ ಇದ್ಲು. ಆಕೆ ಬಟ್ಟೆಗಳು ಹರಿದಿದ್ವು. ರಕ್ತ ಅಂಟಿದ ಗಾಜಿನ ತುಂಡುಗಳು ಆಕೆ ದೇಹದ ಮೇಲೆ ಬಿದ್ದಿದ್ವು. ಸ್ಥಳಕ್ಕೆ ಬಂದಂತ ಪೊಲೀಸರಿಗೆ ಇದು ಕೊಲೆ ಅಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆಕೆ ವಿದೇಶಿ ಪ್ರಜೆಯಾಗಿದ್ದರಿಂದ ಪೊಲೀಸರು ನಿರ್ಲಕ್ಷ್ಯ ಅಥವಾ ತಡ ಮಾಡದೆ ಆಕೆ ಪ್ರಕರಣವನ್ನ ಪತ್ತೆ ಹಚ್ಚಲೇಬೇಕಿತ್ತು. ಆದ್ರೆ ವಿದೇಶಿ ಯುವತಿಯಾದಂತ ಈಕೆಯನ್ನ ಇಷ್ಟು ದಾರುಣವಾಗಿ ಕೊಲ್ಲುವಂತ ಅವಶ್ಯಕತೆ ಆದ್ರೂ ಯಾರಿಗಿತ್ತು? ಅಂತ ದ್ವೇಷ ಈಕೆ ಮೇಲೆ ಬೆಳೆದಿದ್ದವರು ಹೇಗೆ ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ತಡ ಮಾಡದೆ ಪೊಲೀಸರು ಪ್ರಕರಣದ ತನಿಖೆಯನ್ನ ಶುರು ಮಾಡ್ತಾರೆ. ವೈದ್ಯರ ಮೇಲೆ ಒತ್ತಡ ಹಾಕಿ ಕೆಲವೇ ಗಂಟೆಗಳಲ್ಲಿ ಶವದ ಪೋಸ್ಟ್ ಮಾರ್ಟಮ್ ವರದಿಯನ್ನು ಕೂಡ ತರಿಸಿಕೊಳ್ಳಲಾಗುತ್ತೆ. ಆಕೆ ತಲೆಗೆ ಆದಂತ ತೀವ್ರ ಗಾಯ ಮತ್ತು ಕತ್ತನ ಹಿಸ್ಕಿದ್ರಿಂದ ಆಕೆ ಸಾವನ್ನಪ್ಪಿದ್ಲು ಅಂತ ವರದಿಯಲ್ಲಿ ಹೇಳಲಾಗಿತ್ತು. ಅದಲ್ಲದೆ ಕೊಲೆಯಾಗುವಂತ ಮೊದಲು ಆಕೆ ಮೇಲೆ ದೈಹಿಕವಾಗಿ ದೌರ್ಜನ್ಯ ಮಾಡಲಾಗಿದೆ ಎಂಬುದು ಕೂಡ ಆ ಒಂದು ವರದಿಯಲ್ಲಿ ನಮೂದಾಗಿತ್ತು. ತನಿಖೆ ನಂತರ ಆ ಹುಡುಗಿ ತನ್ನ ಆಸ್ಟ್ರೇಲಿಯಾದ ಸ್ನೇಹಿತೆಯೊಂದಿಗೆ ಹತ್ತಿರದ ಬೀಚ್ ಸೈಡ್ ರೆಸಾರ್ಟ್ನಲ್ಲಿ ಚಿಕ್ಕ ಗುಡಿಸಲಲ್ಲಿ ಅಂದ್ರೆ ಹಟ್ನಲ್ಲಿ ವಾಸ ಇರ್ತಾ ಇದ್ಲು ಎಂಬುದು ಗೊತ್ತಾಗುತ್ತೆ. ಆಕೆ ಸಾವಿನ ಸುದ್ದಿ ಕೇಳದಂತ ಆಕೆ ಸ್ನೇಹಿತೆ ದಿಗ್ಭ್ರಮೆಗೊಂಡಿದ್ಲು. ಪೊಲೀಸರು ತೆಗೆದಂತ ಫೋಟೋ ನೋಡಿ ಮೃತದೇಹ ಬ್ರಿಟಿಷ್ ಐರಿಷ್ ಹುಡುಗಿ ಡ್ಯಾನಿಯಲ್ ಮೆಕ್ ಲಾಗ್ಲಿನ್ ಅಂತ ಅವಳು ದೃಢಪಡಿಸ್ತಾಳೆ. 28 ವರ್ಷ ವಯಸ್ಸಿನ ಈ ಡ್ಯಾನಿಯಲ್ ಸರಳ ಹಾಗೂ ಸದಾಕಾಲ ಉತ್ಸಾಹದಿಂದ ಕೂಡಿದಂತ ಹುಡುಗಿಯಾಗಿದ್ದು ಪ್ರಯಾಣ ಮಾಡೋದನ್ನ ತುಂಬಾ ಇಷ್ಟಪಡ್ತಾ ಇದ್ಲು. ಅವಳು ಪ್ರಪಂಚಾದ್ಯಂತ ಪ್ರಯಾಣಿಸುವಂತ ಮೂಲಕ ಹೊಸ ವಿಷಯಗಳನ್ನ ಅನುಭವಿಸೋದಿಕ್ಕೆ ಬಯಸಿದ್ಲು. ಹೊಸ ಜನರನ್ನ ಭೇಟಿಯಾಗೋದು, ಹೊಸ ಸ್ನೇಹಿತರನ್ನ ಗಳಿಸೋದು ಅವಳ ಉದ್ದೇಶ ಆಗಿತ್ತು. ಈಕೆ ಈ ಹಿಂದೆ ಕೂಡ ಗೋವಾಕ್ಕೆ ಭೇಟಿಯನ್ನ ಕೊಟ್ಟಿದ್ಲು. ಅದಷ್ಟೇ ಅಲ್ಲದೆ ಭಾರತದಲ್ಲಿನ ಅನಾಥಾಶ್ರಮದಲ್ಲಿ ಕೆಲಸ ಕೂಡ ಮಾಡಿದ್ಲು. ಈ ಒಂದು ಸಮಯದಲ್ಲಿ ಅವಳು ಈ ಹೋಳಿ ಹಬ್ಬದ ಬಗ್ಗೆ ತಿಳ್ಕೊಂಡಿದ್ಲು. ಆ ಒಂದು ಹಬ್ಬದ ಸುಂದರ ಚಿತ್ರಗಳನ್ನ ತೆಗೆಯೋದು, ವಿಡಿಯೋವನ್ನ ಮಾಡೋದು, ಅದನ್ನ ಪ್ರಪಂಚದ ಜನರ ಜೊತೆ ಹಂಚ್ಕೊಳ್ಳೋಕೆ ಆಕೆ ಇಷ್ಟಪಟ್ಟಿದ್ಲು. ಈ ಡ್ಯಾನಿಯಲ್ಗೆ ಭಾರತ ತುಂಬಾ ಇಷ್ಟ ಆಗಿತ್ತು. ಅಷ್ಟೇ ಅಲ್ಲದೆ ಈ ಡ್ಯಾನಿಯಲ್ಗೆ ಭಾರತ ದೇಶ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಅವಳು ಗೋವಾಗೆ ಹಿಂದಿರುಗಿ ಯೋಗ ಶಿಕ್ಷಕಿಯಾಗಿ ಕೆಲಸ ಮಾಡೋದಕ್ಕೆ ನಿರ್ಧರಿಸಿದ್ಲು. ಅವಳು ಭಾರತಕ್ಕೆ ಬಂದು ಕೆಲವೇ ದಿನಗಳು ಕಳೆದಿದ್ವು. ಈ ಬಾರಿ ಆಕೆ ಕಳೆದ ಬಾರಿಗಿಂತನೂ ಕೂಡ ಹೆಚ್ಚು ಉತ್ಸುಕಳಾಗಿದ್ಲು. ಏಕೆಂದ್ರೆ ಈ ಬಾರಿ ಅವಳು ಹೋಳಿ ಹಬ್ಬವನ್ನ ಮತ್ತೊಮ್ಮೆ ಸ್ವತಃ ಅನುಭವಿಸೋಳಿದ್ಲು. ಈ ಶವ ಡ್ಯಾನಿಯಳದು ಅಂತ ಗುರುತನ್ನ ಹಿಡಿದ ತಕ್ಷಣ ಪೊಲೀಸರು ಆಕೆ ಎಲ್ಲಾ ಸ್ನೇಹಿತರೊಂದಿಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಸುತ್ತಮುತ್ತಲಿನ ಪ್ರದೇಶದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಕೆತ್ಕತೊಡಗಿದ್ರು. ಈ ಡ್ಯಾನಿಯಲ್ ತುಂಬಾ ಸೌಮ್ಯ ಹಾಗೂ ಸ್ನೇಹಮಯಿ ಸ್ವಭಾವದ ಹುಡುಗಿಯಾಗಿದ್ದು ಯಾರ ಜೊತೆಗೂ ಕೂಡ ಯಾವುದೇ ತರಹದ ದ್ವೇಷವನ್ನ ಹೊಂದಿರಲಿಲ್ಲ. ಹೀಗಿರುವಾಗ ಆಕೆಯನ್ನ ಇಷ್ಟು ದಾರುಣವಾಗಿ ಕೊಂದಿದ್ಯಾಕೆಂತ ಪೊಲೀಸರಿಗೆ ಅರ್ಥ ಆಗ್ಲಿಲ್ಲ. ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ ನಂತರ ಹೋಳಿ ಹಬ್ಬದ ದಿನ ಆಕೆ ಒಂದು ಪಾರ್ಟಿಗೆ ಹೋಗಿದ್ಲು. ಅಲ್ಲಿ ತನ್ನ ಹಳೆ ಟ್ರಿಪ್ ನ ಗೆಳೆಯನೊಬ್ಬ ಸಿಕ್ಕಿದ್ದ. ಆಕೆ ಅವನ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ಲು. ಇಬ್ರು ಕೂಡ ಒಟ್ಟಿಗೆ ಸೇರಿ ಕುಡಿದಿದ್ರು. ಮತ್ತೆ ಸಂಜೆ ಇಬ್ರು ಪಾರ್ಟಿಯನ್ನ ಬಿಟ್ಟು ಬೇರೆ ಎಲ್ಗೋ ಹೋದ್ರು ಅಂತ ಗೊತ್ತಾಗುತ್ತೆ. ಇನ್ನು ಆ ಸ್ನೇಹಿತ ಯಾರು ಅಂತ ನೋಡಿದಾಗ ಅವನ ಹೆಸರು ವಿಕತ್ ಭಗತ್ ಅಂತ ಗೊತ್ತಾಗುತ್ತೆ. ಈ ವಿಕತ್ತನ್ನ ವಿಚಾರಣೆ ಮಾಡೋದಕ್ಕೆ ಅವನ ವಿಳಾಸವನ್ನ ಪತ್ತೆ ಹಚ್ಚಿದಂತ ಪೊಲೀಸರು ಅಲ್ಲಿ ಹೋಗಿ ನೋಡಿದಾಗ ಅವನ ಮನೆ ಬೀಗ ಹಾಕಿತ್ತು. ಅಷ್ಟು ಹೊತ್ತಿಗಾಗಲೇ ಗೋವಾ ಪೊಲೀಸರಿಗೆ ವಿದೇಶಾಂಗ ಸಚಿವಾಲಯದಿಂದ ಒತ್ತಡ ಬರತೊಡಗಿತ್ತು. ಬೇಗ ಈ ಒಂದು ಕೇಸನ್ನ ಬಗೆಹರಿಸೋದಿಕ್ಕೆ ಅಧಿಕಾರಿಗಳು ಒತ್ತಡ ಹಾಕ್ತಾ ಇದ್ರು. ಆದ್ರೆ ಈ ವಿಕತ್ತನ್ನ ಎಲ್ಲಿ ಹುಡುಕಿದ್ರು ಕೂಡ ಸಿಗ್ಲಿಲ್ಲ. ಅವನನ್ನ ಹಿಡಿಯೋದಿಕ್ಕೆ ರಾಜ್ಯದ ಗಡಿಗಳು, ರೈಲ್ವೆ ಸ್ಟೇಷನ್ಗಳು ಮತ್ತು ಬಂದರುಗಳಲ್ಲಿ ತಪಾಸಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಆತ ಸಿಗ್ಲಿಲ್ಲ. ಡ್ಯಾನಿಯಲ್ ಹತ್ಯೆ ಸುದ್ದಿ ಗೋವಾದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತ್ತು. ಸ್ಥಳೀಯರು ಮತ್ತು ವಿದೇಶಿಗರು ಸೇರಿ ಮೇಣದ ಬತ್ತಿ ಮೆರವಣಿಗೆಯನ್ನ ನಡೆಸ್ತಾ ಇದ್ರು. ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲೂ ಕೂಡ ಪೋಸ್ಟ್ಗಳ ಸುರಿಮಳೆ ಆಗಿತ್ತು. ಇದರಿಂದಾಗಿ ಎಲ್ಲಾ ಕಡೆ ಈ ಒಂದೇ ವಿಷಯ ಪ್ರತಿಧ್ವನಿಸತೊಡಗಿತ್ತು. ಕೊನೆಗೆ ಪೊಲೀಸರು ಈ ವಿಕತ್ ಇರುವಂತ ಸ್ಥಳವನ್ನ ಪತ್ತೆ ಮಾಡಿ ಅವನನ್ನ ಬಂಧಿಸಿದ್ರು. ಆದ್ರೆ ಡ್ಯಾನಿಯಲ್ ಕೊಲೆ ಮಾಡಿರೋದನ್ನ ವಿಕತ್ ಸ್ಪಷ್ಟವಾಗಿ ನಿರಾಕರಿಸಿದ್ದ. ಆಕೆಯನ್ನ ತಾನು ಕೊಲೆ ಮಾಡಿಲ್ಲ ಅಂತ ಪೊಲೀಸರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಅವನು ಪದೇ ಪದೇ ಪ್ರಯತ್ನ ಪಡ್ತಿದ್ದ. ಆದ್ರೆ ಪೊಲೀಸರು ಅವನ ಪೂರ್ವಾಪರವನ್ನ ಕೆದಕ್ತಾಗ ಬೇರೆದೇ ಸತ್ಯ ಹೊರಬರೋದಕ್ಕೆ ಶುರುವಾಗಿತ್ತು.
ಅವನು ಮಾದಕ ವಸ್ತು ಕಳ್ಳ ಸಾಗಣೆ, ಕಳ್ಳತನ ಮತ್ತೆ ದೈಹಿಕ ಹಲ್ಲೆ ಮಾಡಿದ ಬಗ್ಗೆ ಪ್ರಕರಣಗಳು ಹಲವು ಕಡೆ ದಾಖಲಾಗಿದ್ವು. ಈ ವಿಕತ್ ವಿರುದ್ಧ ಈ ಹಿಂದೆ ಇತರೆ ರಾಜ್ಯಗಳಲ್ಲೂ ಕೂಡ ಹಲವು ಕೇಸ್ಗಳು ದಾಖಲಾಗಿದ್ವು. ಇದಾದ ನಂತರ ಈ ವಿಕತ್ನ ದೈಹಿಕ ಪರೀಕ್ಷೆಯನ್ನ ಮಾಡಲಾಯಿತು. ವಿಕತ್ನ ದೇಹದಾದ್ಯಂತ ಗಾಯದ ಗುರುತುಗಳು ಕಂಡುಬಂದಿದ್ವು. ಈ ಡ್ಯಾನಿಯಲ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಾಗ ಆತ್ಮ ರಕ್ಷಣೆಗಾಗಿ ವಿಕತ್ ಮೇಲೆ ತನ್ನ ಉಗುರುಗಳಿಂದ ದಾಳಿ ಮಾಡಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಂತರ ಪೊಲೀಸರು ಈ ವಿಕತ್ನ ವಿಚಾರಣೆಯನ್ನ ತೀವ್ರಗೊಳಿಸ್ತಾರೆ. ವಿದೇಶಿ ಪರಿಚಯ ಹತ್ಯೆ ಆಗಿರೋದ್ರಿಂದ ಅವ್ರ ಮೇಲೆ ಸಾಕಷ್ಟು ದೃಷ್ಟಿಗಳು ನೆಟ್ಟಿದ್ವು. ಹೀಗಾಗಿ ಪೊಲೀಸರು ತಮ್ಮ ಮಾಮೂಲಿ 3rd ಡಿಗ್ರಿ ವಿಚಾರಣೆಯನ್ನ ಮಾಡೋ ಹಾಗಿರಲಿಲ್ಲ. ಬರೀ ಬಾಯಿ ಮಾತಲ್ಲಿ ಹಾಗೂ ಸಾಕ್ಷ್ಯಾಧಾರವನ್ನ ಎದುರಿಗಿಟ್ಕೊಂಡು ಅವನ ಬಾಯಿಯನ್ನ ಬಿಡಿಸ್ಬೇಕಿತ್ತು. ಅವನು ಈ ಡ್ಯಾನಿಯಲ್ ಜೊತೆ ಕಾಣಿಸ್ಕೊಂಡಂತ ಕೊನೆ ವ್ಯಕ್ತಿಯಾಗಿದ್ದ. ಹೀಗಾಗಿ ಬಹುತೇಕ ಅವನೇ ಕೊಲೆ ಮಾಡೋದಂತ ಪೊಲೀಸರಿಗೆ ಖಚಿತವಾಗಿತ್ತು. ಇದ್ರ ಮಧ್ಯೆ ಪೊಲೀಸರಿಗೆ ಡ್ಯಾನಿಯಲ್ಗೆ ಸೇರಿದಂತ ಕಪ್ಪು ಬಣ್ಣದ ಒಂದು ಬ್ಯಾಗ್ ಸಿಕ್ಕಿತ್ತು. ಆ ಬ್ಯಾಗ್ನಲ್ಲಿ ಡ್ಯಾನಿಯಲ್ನ ಬಟ್ಟೆಯ ತುಣುಕುಗಳು ಮತ್ತು ಕನ್ನಡದ ಒಡೆದ ಗಾಜು ಸಿಕ್ಕಿತ್ತು. ಅದರ ಕೆಲವು ಭಾಗಗಳನ್ನ ಕೊಲೆ ನಡೆದಂತ ಸ್ಥಳದಿಂದನೂ ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಇನ್ನು ನಾನು ಬಚಾವಾಗೋದು ಸಾಧ್ಯ ಇಲ್ಲ ಅಂತ ಈ ವಿಕತ್ಗೆ ಗೊತ್ತಾಗಿತ್ತು. ಕೊನೆಗೂ ಆತ ಮೌನವನ್ನ ಮುರಿದು ಸತ್ಯವನ್ನ ಬಾಯ್ಬಿಟ್ಟಿದ್ದ. ಆ ಹೋಳಿ ಪಾರ್ಟಿಯಲ್ಲಿ ಆ ಇಬ್ರು ಕೂಡ ಮಾದಕ ವಸ್ತುವನ್ನ ಸೇವಿಸಿದ್ರು. ನಂತರ ಈ ವಿಕತ್ ಈಕೆಯನ್ನ ತನ್ನ ಜೊತೆ ಒಂದು ನಿರ್ಜನ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದ. ಅಲ್ಲಿ ಮಾದಕ ವಸ್ತುವಿನ ನಶೆಯಲ್ಲಿ ಆಕೆ ಮೇಲೆ ದೌರ್ಜನ್ಯ ಎಸಗಿದ್ನಲ್ಲದೆ ವಿರೋಧ ಮಾಡದಂತ ಆಕೆಯನ್ನ ವಿಕತ್ ಕೊಂದೇ ಬಿಟ್ಟಿದ್ದ. ಹತ್ಯೆ ಆಕಸ್ಮಿಕವಾಗಿ ಆಗಿತ್ತು ಅಂತ ಅವನು ಹೇಳದನಾದ್ರೂ ಕೊಲೆನೆ, ಕ್ಷಮಿಸುವಂತ ಮಾತೇ ಇರಲಿಲ್ಲ ಅಂತ ಪೊಲೀಸರು ವಿಕೃತ್ನ ಜೈಲಿಗೆ ತಳ್ಳಿದ್ರು. ಇದಾದ್ಮೇಲೆ ಕೋರ್ಟ್ನಲ್ಲಿ ಪ್ರಕರಣ ಇನ್ನೂ ಕೂಡ ನಡೀತಾನೆ ಇತ್ತು. ಆದರೆ ಸಂಭಾವಿತನತೆ ನಡೆಸ್ತಾ ಇದ್ದಂತ ಈ ವಿಕತ್ ಜೈಲಿನೊಳಗೂ ಕೂಡ ಮತ್ತೆ ಮಾದಕ ವಸ್ತು ಕಳ್ಳ ಸಾಗಣೆಯನ್ನ ಶುರು ಮಾಡಿದ್ದ. ಈ ಡ್ಯಾನಿಯಲ್ಗೆ ನ್ಯಾಯ ಸಿಗುತ್ತೆ ಅಂತ ಡ್ಯಾನಿಯಲ್ನ ಕುಟುಂಬ ಕೂಡ ಆಶಿಸಿತ್ತು. ಆದ್ರೆ ವಿಕತ್ನ ಬಂಧನ ಆದ್ಮೇಲೆ ಅವನ ಪ್ರಕರಣ ನ್ಯಾಯಾಲಯದಲ್ಲಿ ಹಲವು ವರ್ಷಗಳ ಕಾಲ ಮುಂದುವರೆದಿತ್ತು. ಆದ್ರೂ ಕೂಡ ಈ ಡ್ಯಾನಿಯಲ್ನ ಸ್ನೇಹಿತರು ಮತ್ತು ಕುಟುಂಬದವರು ಧೈರ್ಯವನ್ನ ಕಳೆದುಕೊಳ್ಳಿಲ್ಲ. 8 ವರ್ಷಗಳ ಕಾಲ ನ್ಯಾಯಕ್ಕಾಗಿ ಹೋರಾಡಿದ್ರು. ಅಂತಿಮವಾಗಿ ಐರಿಷ್ ಕಾನ್ಸುಲೇಟ್ ಮತ್ತು ವಿದೇಶಾಂಗ ಸಚಿವಾಲಯ ಹಾಗೂ ಸರ್ಕಾರಿ ಸಂಸ್ಥೆಗಳ ಅಪಾರ ಒತ್ತಡದಿಂದಾಗಿ ಗೋವಾ ಸೆಷನ್ಸ್ ಕೋರ್ಟ್ ತನ್ನ ತೀರ್ಪನ್ನ ಕೊಟ್ಟಿತ್ತು. ಇದೇ 2025 ಫೆಬ್ರವರಿಯಲ್ಲಿ ನ್ಯಾಯಾಧೀಶ ಕ್ಷಮಾ ಜೋಶಿ ಅವರು ಎಲ್ಲಾ ಸಾಕ್ಷಿಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಡ್ಯಾನಿಯಲ್ ಪ್ರಕರಣದಲ್ಲಿ ವಿಕತ್ ತಪ್ಪಿತಸ್ಥ ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿತ್ತು. ವೀಕ್ಷಕರೇ, ಪ್ರತಿ ವರ್ಷ ಹೋಳಿ ಹಬ್ಬದ ದಿನ ಪೊಲೀಸ್ ನಿಯಂತ್ರಣ ಕೊಠಡಿಗಳು ದೂರುಗಳಿಂದನೇ ತುಂಬಿರುತ್ತವೆ. ಈ ಬಿಹಾರ ಪೊಲೀಸರ ದಾಖಲೆಯ ಪ್ರಕಾರ ಹೋಳಿ ಹಬ್ಬದ ದಿನ ಸುಮಾರು 170ಕ್ಕೂ ಹೆಚ್ಚು ಹುಡುಗಿಯರ ಮೇಲೆ ದಾಳಿಯಾಗಿತ್ತು. ಇನ್ನು ಗುರಂಗಾವ್ನಲ್ಲಿ 380ಕ್ಕೂ ಹೆಚ್ಚು ಮಹಿಳೆಯರು ಹೋಳಿ ಹಬ್ಬದ ದಿನ ಕಿರುಕುಳದ ದೂರನ್ನ ಕೊಟ್ಟಿದ್ರು. ಇನ್ನು 2024ರಲ್ಲಿ ದೆಹಲಿ ಪೊಲೀಸರು ಹೋಳಿ ಹಬ್ಬದ ದಿನ ಬೇಜವಾಬ್ದಾರಿ ಚಾಲನೆಗಾಗಿ 800ಕ್ಕೂ ಹೆಚ್ಚು ಜನರಿಗೆ ಚಲನನ್ನ ಜಾರಿ ಮಾಡಿದ್ರು. ವೀಕ್ಷಕರೇ, ಇದು ದೇಶದಾದ್ಯಂತ ನಡೆಯುವಂತ ಸಾಮಾನ್ಯ ಸಂಗತಿಯಾಗಿದೆ. ಎಲ್ಲಾ ಕಡೆ ಜನ ಹೋಳಿ ಹಬ್ಬದ ಸಂಭ್ರಮದಲ್ಲಿ ತನ್ನ ಮಿತಿಗಳನ್ನ ಮರಿತಾರೆ. ಇದೇ ಕಾರಣಕ್ಕೆ ಅಪರಾಧಗಳು ಕೂಡ ನಡೀತವೆ. ನಮ್ಮ ಹಿರಿಯರು ಹಬ್ಬದ ಆಚರಣೆ ಮಾಡ್ತಾ ಇದ್ದದ್ದು ಸಂಭ್ರಮವನ್ನ ಹಂಚಿಕೊಳ್ಳೋದಕ್ಕೆ. ಆದರೆ ನಾವುಗಳು ಅದನ್ನ ಕುಡಿತ ಮತ್ತು ಕುಣಿತದ ದಿನಗಳನ್ನಾಗಿ ಮಾಡ್ಕೊಳ್ತಿದ್ದೇವೆ. ಬರೀ ಹೋಳಿ ಹಬ್ಬ ಮಾತ್ರ ಅಲ್ಲ, ಇತರೆ ದೊಡ್ಡ ದೊಡ್ಡ ಹಬ್ಬಗಳು ಕೂಡ ಇವತ್ತು ಅರ್ಥವನ್ನ ಕಳೆದುಕೊಂಡಿವೆ. ಇದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.